ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಸಮಸ್ತ ವೀಕ್ಷಕರಿಗೆ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಸಿ ಎಸ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಪ್ರತಿಯೊಂದೊಬ್ಬನು ವರ್ಷಕ್ಕೊಂದೇ ಬಾರಿ ಬರೋದು ಬಿಡಪ್ಪ, ಪ್ರತಿ ತಿಂಗಳು ಹಬ್ಬ ಬರುತ್ತೆ ಅಂದರೆ ಪರವಾಗಿಲ್ಲ. ಪ್ರತಿ ಒಂದು ವರ್ಷಕ್ಕೆ ಒಂದು ಹಬ್ಬ ಮಾಡಬೇಕಾದ್ರೆ ಮನೆಯಲ್ಲಿ ಮನೆಯ ಯಜಮಾನ ಆಗಿರ್ಬೋದು ಅಥವಾ ಒಬ್ಬ ಮಗನೇ ಆಗಿರ್ಬೋದು, ಮನೆಯಲ್ಲಿ ಇಲ್ಲ ಅಂದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಅನ್ನೋದಕ್ಕೆ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ, ಕೇಳಬಹುದಾಗಿದೆ. ಅದು ಅವನೇನಾದ್ರೂ ಕೆಲಸದ ನಿಮಿತ್ತ ಹೊರದೇಶದಲ್ಲಿ ಇಲ್ಲ ದೂರದ ಊರಲ್ಲಿದ್ದರೆ, ಬಿಡು ನನ್ನ ಮಗ ದುಡಿಯೋಕೆ ಹೋಗಿದ್ದಾನೆ, ಏನು ಅಲ್ಲಿ ರಜೆ ಸಿಗದೇ ಇರಬಹುದು ಅಂತ ಸ್ವಲ್ಪ ನೆಮ್ಮದಿನಾದರೂ ಇರುತ್ತೆ. ಮಾಡಬಾರ್ದ ಕೆಲಸವನ್ನ ಮಾಡಿ ಸೇರಬಾರ್ದ ಜಾಗದಲ್ಲಿದ್ದರೆ ಅವರು ವಾಸ ಮಾಡ್ತಕ್ಕಂಥ ಅಕ್ಕದ ಪಕ್ಕದ ಮನೆಯಿಂದ ಸಹ ಚುಚ್ಚು ಮಾತುಗಳು ಕೇಳಿ ಬರ್ತಾ ಇರ್ತವೆ. ಇವ್ರ ಮಗ ಇಂಥ ಕೃತ್ಯದಲ್ಲಿ ಸಿಕ್ಕಾಕೊಂಡು ಜೈಲಾಗಿದ್ದಾನೆ ಅಂತ ಹೇಳ್ತಾರೆ. ನೋಡಿ, ತುಂಬಿದಂಥ ಹಬ್ಬದಲ್ಲಿ ಇಂಥ ಮಾತುಗಳನ್ನ ಮನೆಯ ಕುಟುಂಬಸ್ಥರು, ಮನೆಯ ಯಜಮಾನಿ ಮತ್ತು ಯಜಮಾನರುಗಳು ಕೇಳಬೇಕು. ಹಾಗೇನೆ ಅವರ ಹೆಂಡತಿ ಮಕ್ಕಳು ಇದ್ರೂ ಸಹ ಅವರು ಸಹ ಇಂಥ ಮಾತುಗಳನ್ನು ಕೇಳಬೇಕು. ಇದು ಯಾವ ಹಣೆ ಬರೆದಿತ್ತು ಇವರಿಗೆ ಅಂತೇಳಿ ನೋಡಿ. ದೊಡ್ಡ ಮಟ್ಟದಲ್ಲಿ ದುಡ್ಡಿರುವರು ಯಾವಾಗ ಬೇಕಾದ್ರೂ ಬಚಾವಾಗಲಿಕ್ಕೆ, ಉಳ್ಕೊಳ್ಳಿಕ್ಕೆ ಅವಕಾಶ ಇರುತ್ತದೆ, ದುಡ್ಡಿರುತ್ತೆ ಅವ್ರ ಹತ್ರ. ಈಗ ನೋಡಿ, ದುಡ್ಡಿರೋದ್ರಿಂದ ಅವರನ್ನು ಹುಡಿಕೊಂಡು 300-400 ಕಿಲೋಮೀಟರಿಂದ ಸಹ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಅವ್ರ ಹತ್ರ ದುಡ್ಡಿನ ಪ್ರಭಾವ ಇದೆ. ಮಿಕ್ಕಿದವರ ಕುಟುಂಬದವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ. ನಾವು ದೊಡ್ಡ ಮಟ್ಟದ ದುಡ್ಡು ಎಲ್ಲಿ ತರಬೇಕು, ವಕೀಲರಿಗೆ ಫೀಸ್ ಕೊಡ್ಲಿಕ್ಕೆ ಆಗ್ತಿಲ್ಲ ನಮ್ಮ ಕೈಯಲ್ಲಿ, ನಮ್ಮ ಮಕ್ಕಳನ್ನ ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತೇಳಿ. ಇದು ರೇಣುಕಾ ಸ್ವಾಮಿಯ ಕೊಲೆಯಲ್ಲಿ ಜೈಲು ಸೇರಿರತಕ್ಕಂಥ ಆರೋಪಿಗಳ ಸ್ಥಿತಿ. ಇವತ್ತು ತುಂಬಿದಂಥ ಹಬ್ಬ ಇದೆ, ಗೌರಿ ಮತ್ತು ಗಣೇಶನ ಹಬ್ಬ. ಆ ಸತ್ತ ವ್ಯಕ್ತಿಯ ಮನೆಯಲ್ಲಿ ಇವತ್ತು ಎಷ್ಟು ಗೋಳಾಡ್ತಿರ್ಬೋದು. ಅವರು ಇರೋನೊಬ್ಬನ ಮಗನ್ನು ಕಳ್ಕೊಂಡ್ರು, ಮತ್ತೆ ಇನ್ನ ಪ್ರಪಂಚ ಕಾಣದೇ ಇರತಕ್ಕಂಥ ಮಗು, ರೇಣುಕಾ ಸ್ವಾಮಿಯ ಮಗು, ಆತನ ಹೆಂಡತಿ ಇವಾಗ ಗರ್ಭಿಣಿಯಾಗಿದ್ದಾಳೆ. ಆ ಮಗು ತಂದೆ ಮುಖ ನೋಡಲಿಕ್ಕೆ ಅವಕಾಶನೇ ಸಿಗಲಿಲ್ಲ. ಆ ರೇಣುಕಾ ಸ್ವಾಮಿಯ ಹೆಂಡತಿಯ ಗೋಳು ನೋಡೋರು ಯಾರು? ಅಯ್ಯಮ್ಮ ಎಷ್ಟು ನೊಂದ್ಕಂತಿರ್ಬೋದು ಇವತ್ತು, ನಮ್ಮ ಯಜಮಾನ ಇಲ್ಲ ಹಬ್ಬದಲ್ಲಿ ಅಂತೇಳಿ. ಈ ಶಾಪ ಆತನ್ನ ಕೊಂದಿರ್ತಕ್ಕಂಥವರಿಗೆ ತಟ್ಟಿದೆ ಬಿಡುತ್ತಾ? ನೋಡಿ, ರೇಣುಕಾ ಸ್ವಾಮಿಯ ಕೊಲೆಯ ಕೇಸು ದಿನದಿಂದ ದಿನಕ್ಕೆ ಬಿಗಿ ಆಗ್ತಿದೆಯೇ ಹೊರತು ಲೂಸ್ ಆಗ್ತಾ ಇಲ್ಲ.
ದಿನಕ್ಕೆ ಒಂದು ಸಾಕ್ಷ್ಯಗಳು ಸಿಗ್ತಾನೇ ಇದೆ. ಇವರು ಈ ಕೊಲೆಯಿಂದ ಪಾರಾಗಲಿಕ್ಕೆ ಏನಾದರೂ ಅವಕಾಶ ಇದೆಯಾ? ಪ್ರತಿಯೊಂದು ಸಾಕ್ಷ್ಯನೂ ಬಹಳ ಬಲವಾಗಿ ಸಿಗ್ತಾ ಇದೆ. ಅದಕ್ಕೆ ಬಡವನಾಗೇ ಇರಬೇಕು. ಕಷ್ಟಪಟ್ಟು ದುಡಿದು ಶ್ರೀಮಂತನಾಗಲಿಕ್ಕೆ ಯೋಚನೆ ಮಾಡಬೇಕು. ಯಾರ್ದೋ ದುಡ್ಡಿದೆ ಅಂತೇಳಿ ಅಂಥವನ ಗುಲಾಮ್ಗಿರಿ ಮಾಡೋಕ್ಕೋಗಿ ಇಂಥ ಇಕ್ಕಟ್ಟಿನಲ್ಲಿ ಸಿಲಾಕೊಂಡು ಯಾಕೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿನ ತಂದ್ಕೋಬೇಕಾಗಿತ್ತು. ದುಡ್ಡಿರುವರು ದುಡ್ಡಿಲ್ದವ್ರನ್ನ ಎಂಥ ಕೆಲಸಕ್ಕೂ ಬೇಕಾದ್ರೂ ಉಪಯೋಗಿಸ್ಕೊಳ್ತಾರೆ. ಇವರು ಆ ವನದಾಸೆಗೆ ಉಪಯೋಗ ಆಗಬೇಕಾದ್ರೆ ಯೋಚನೆ ಮಾಡಬೇಕು. ನಾನು ಇವರಿಂದ ಈ ಕೆಲಸ ಮಾಡ್ತೇವೆ, ಇದರಿಂದ ನನಗೆ ಏನಾದ್ರೂ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅಂತ ಯೋಚನೆ ಮಾಡಬೇಕಾಗಿತ್ತು. ನೋಡಿ, ಎಂಥ ವ್ಯಕ್ತಿಗೂ ಸಹ ಈ ಆಲ್ಕೋಹಾಲ್ ಅಂತಕ್ಕದ್ದು ಮೈಗೆ ಸೇರ್ಕೊಂಡ್ಬಿಟ್ರೆ ಅವರನ್ನು ಅಲ್ಲಾಡಿಸಿಬಿಡುತ್ತೆ. ಆಲ್ಕೋಹಾಲ್ಗೆ ಎಂಥ ಪವರ್ ಇದೆ ನೋಡಿ. ಅವನು ನಾನು ಮನುಷ್ಯ ಅನ್ನೋದನ್ನೇ ಮರ್ತಿರ್ತಾನೆ. ಯಾರಿಗೆ ಏನು ಬೇಕಾದರೂ ಮಾಡಬಲ್ಲೆ ಅನ್ನತಕ್ಕಂಥ ಶಕ್ತಿ ಅವನಲ್ಲಿ ಆಲ್ಕೋಹಾಲು ತುಂಬಿಬಿಡುತ್ತೆ. ಆಲ್ಕೋಹಾಲಿನ ಪವರು ಅವನು ಮೈಯಿಂದ ಆಚೆ ಹೋದ ಮೇಲೆ ಅವನು ಸತ್ತ ಕೋಳಿ ಥರ ಆಗ್ಬಿಡ್ತಾನೆ. ನಾನೇನು ಮಾಡಿದೆ ಅಂತ ಈಗ ಅವರು ಮನಸ್ಸಿನಲ್ಲಿ ಅಂದುಕೊಳ್ತಾ ಇರಬಹುದು, ನಾವು ಕುಡಿದ ಮತ್ತಿನಲ್ಲಿ ಎಂಥ ಕೆಲಸ ಮಾಡಿಬಿಟ್ಟಿದ್ದೀವಿ, ನಾವಿವಾಗ ಉಳ್ಕೊಳ್ಳಿಕ್ಕೆ ಯಾವ ದಾರಿನೂ ಕಾಣ್ತಾ ಇಲ್ಲ ಅಂತ. ನೋಡಿ, ಆ ಮಾಡಿರ್ತಕ್ಕಂಥ ಕೃತ್ಯ ಎಂಥವ್ರಿಗೂ ಕೂಡ ಕರುಳು ಕಿತ್ತು ಬರುತ್ತೆ. ನೋಡಿದರೆ ಕೆಲವು ಹೆಣ್ಮಕ್ಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತಾಡೋದನ್ನು ಸಹ ಕೇಳಿದ್ದೀನಿ. ಅವನೇನೇ ತಪ್ಪು ಮಾಡಿದ್ರು ಆ ರೀತಿ ಹೊಡಿತಾರ ಅಂತೇಳಿ. ಅವನು ನೋಡಿದರೆ ಒಣಗಿರ ಮೀನ್ ಥರ ಇದ್ದಾನೆ. ಅಂಥವನಿಗೆ ಹೊಡಿಲಿಕ್ಕೆ ಇವರಿಗೆ ಮನಸ್ಸಾದ್ರೂ ಯಾಗ ಬಂತು ಅಂತ. ನೋಡಿ, ಅವರಿಗೆ ಚಪ್ಪಲಿಯಲ್ಲಿ ಹೊಡೆಯೋದಾಗಲಿ, ಕೆಟ್ಟ ಶಬ್ದಗಳಿಂದ ಬೈಯೋದಾಗಲಿ, ಅದರಲ್ಲಿ ಕೂಡ ಅವರು ಮಾಂಸಾಹಾರ ಅಂದರೆ ಮೈಲುದ್ದು ದೂರ ಓಡೋಗ್ತಾರೆ. ಅಂಥವರಿಗೆ ಮಟ್ಟನ್ನು ತಿನ್ನಿಸಿರತಕ್ಕಂಥ ಕೃತ್ಯನೂ ಸಹ ನಡೆದಿದೆ. ಇವರು ಎಂಥ ಪಾಪದ ಕೃತ್ಯ ಇರುತ್ತೆ. ಒಂದು ಉದಾಹರಣೆ ನಾನು ಹೇಳ ಬಯಸ್ತೇನೆ ಇಲ್ಲಿ. ಕೆಲವಾರು ವರ್ಷಗಳಿಂದೆ ಒಬ್ಬರು ಇನ್ಸ್ಪೆಕ್ಟರ್ ಆಗಿದ್ರಂತೆ. ಯಾರೊಬ್ಬ ಕಳ್ಳ ಮಾಡಿದ ಹಿಡ್ಕೊಂಬಂದಾಗ ಅವರು ಬೋಟ್ ಕಲ್ಲಾಗ ಜಾಡ್ಸಿ ಒದ್ಬಿಟ್ರಂತ. ಅವರಿಗೆ ಜಾಡ್ಸಿ ಒದ್ದಾಗ ಅವನಿಗೆ ಕರಡಿಗೆ ಒಚ್ಚಿಬಿಟ್ಟು ಅಯ್ಯೋ ಅಮ್ಮ ಶಿವನೇ ಅನ್ನಂತೆ. ಆಗ ಅವರು ಬಟ್ಟೆ ಬಿಚ್ಚಿ ನೋಡಿದ್ರೆ ಕರಡಿಗಿತ್ತಂತೆ. ಅವ ಲಿಂಗಾಯ್ತು. ಈ ಒಡೆದಂತ ಇನ್ಸ್ಪೆಕ್ಟರ್ ಸಹ ಲಿಂಗಾಯ್ತು. ಮಾರನೇ ದಿನನೇ ಅವರು ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ರು. ನಾನು ಎಂಥ ಪಾಪದ ಕೆಲಸ ಮಾಡಿದ್ದೇನೆ ಅಂತೇಳಿ. ಅವರು ಹಲವಾರು ವರ್ಷ ಒಂದು ಪ್ರಾವಿಷನ್ ಸ್ಟೋರ್ ಇಟ್ಕೊಂಡು ಜೀವನ ಮಾಡಿದ ಉದಾಹರಣೆ ಇದೆ. ಅಂಥ ಕರಡಿಗೆ
ಹಾಕ್ಕೊಂಡಿರ್ತಕ್ಕಂಥ ಈ ರೇಣುಕ ಸ್ವಾಮಿಗೆ ಇವರು ಚಪ್ಪಲಿ ಕಾಲಲ್ಲಿ ಬೂಟ್ ಕಾಲಲ್ಲಿ ಥಳಿಸಿದ್ದಾರೆ ಅಂದರೆ ಇವರು ಯಾವ ನರಕಕ್ಕೆ ಹೋಗ್ತಾರೆ ಅಂತ. ಆ ಕರಡಿಗೆ ಸುಮ್ಕೆ ಹಾಕ್ಕೊಂಡಿರೋದಲ್ಲ ಅವರು, ಅದರಲ್ಲಿ ಒಂದು ಚಿಕ್ಕದಾಗಿರತಕ್ಕಂಥ ಲಿಂಗ ಇರುತ್ತೆ. ಆ ಲಿಂಗದ ಸುರಕ್ಷತೆಗಾಗಿ ಅವರು ಆ ಕರಡಿಗೆ ಅನ್ನತಕ್ಕದ್ದನ್ನು ಮಾಡ್ಕೊಂಡಿರ್ತಾರೆ. ಅದಕ್ಕೆ ಓಪನ್ ಮಾಡಲಿಕ್ಕೂ ಸಹ ವ್ಯವಸ್ಥೆ ಇರ್ತದೆ. ಇವ್ರಿಗೆ ಅಷ್ಟಾದ್ರೂ ಮನಸ್ಸು ಬರಲಿಲ್ವಾ ಇಂಥವ್ರಿಗೆ ನಾವು ಹೊಡಿತಾ ಇದೀವಲ್ಲ ಅಂತೇಳಿ. ಅದು ಇವರು ಹೊಡೆದಿರತಕ್ಕಂಥ ಹೊಡೆತಗಳು ಯಾವ್ಯಾವ ಜಾಗಕ್ಕೆ ಅನ್ನೋದನ್ನ ಪ್ರತಿಯೊಬ್ಬರು ನೋಡ್ತಾ ಇದ್ದೀರ. ನೋಡಿ, ಇವತ್ತು ಪವಿತ್ರವಾಗಿರ್ತಕ್ಕಂಥ ಗಣೇಶ ಹಬ್ಬ ಎಲ್ಲಿ ಮಾಡ್ತಾ ಇದ್ದಾರೆ? ಜೈಲಲ್ಲಿ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಅವರ ಕುಟುಂಬದ ಸದಸ್ಯರು ಗೋಳಾಡ್ತಾ ಇದ್ದಾರೆ. ಇನ್ನು ಇವರು ಮುಂದೆ ಬರುವ ಹಬ್ಬಗಳು ಬಹಳ ಇದ್ದಾವೆ. ಇನ್ನೇನು ಬರೋ ತಿಂಗಳು ದಸರಾ ಆಯ್ತು, ಬಂದ್ಬಿಡ್ತು ದಸರಾ. ದಸರಾ ಮುಗಿತಿದ್ದಂಗೆ ಇದರಿಂದನೇ ದೀಪಾವಳಿ ರೆಡಿ ಐತೆ. ನಮಗೆ ಪವಿತ್ರವಾಗಿರತಕ್ಕಂಥ ಹಬ್ಬಗಳಿವು. ಇಂಥ ಪವಿತ್ರವಾದ ಹಬ್ಬ ಮಾಡಲಿಕ್ಕೆ ಅವರಿಗೆ ಅವಕಾಶ ಇಲ್ಲದಂಥ ಕೃತ್ಯವನ್ನ ಮಾಡಿ ಜೈಲ್ ಕಂಬಿಯಿಂದ ಜೀವನ ಮಾಡ್ತಾ ಇದ್ದಾರೆ. ಇವರಿಗೆ ಕಾಪಾಡ್ತಕ್ಕಂಥವ್ರು ಯಾರಾದರೂ ಮುಂದೆ ಬಂದಿದ್ದಾರಾ? ಇಂಥವನ್ನ ನಾನು ಉಳಿಸ್ಕೊಂತೀನಿ, ಇಂಥವನ್ನ ನಾನು ಉಳಿಸ್ಕೊಂತೀನಿ ಅಂತ ಯಾರಾದರೂ ಬಂದಿದ್ದಾರಾ? ಯಾಕಂದ್ರೆ ಇವರು ಒಂದು ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಅವನು ಅಂಥ ಒಳ್ಳೆ ಹುಡುಗ ಅಂತೇಳಿ ಯಾರಾದ್ರೂ ಅವರ ಬೆಂಬಲಕ್ಕೆ ನಿಲ್ತಾ ಇದ್ರು. ನಿಜಕ್ಕೂ ಹೇಳ್ಬೇಕಂದ್ರೆ ರಸ್ತೆಯಲ್ಲಿ ಕೆಲವರು ಮಾತಾಡೋದನ್ನ ಕೇಳಿದ್ರೆ ಅವ್ರು ಎಷ್ಟು ಹೊಟ್ಟೆ ಹೊರ್ಕೊಂಡು ಮಾತಾಡ್ತಾರಂತೆ. ಅವನೇನು ಮಾಡಬಾರ್ದು ಕೆಲಸ ಏನು ಮಾಡಲಿಲ್ಲ, ಮೆಸೇಜ್ ಕಳಿಸಿದ್ರೆ ಅವನಿಗೆ ಪೊಲೀಸ್ ಹಿಡ್ಕೊಡ್ಬೋದಾಗಿತ್ತಲ್ಲ, ಅವನೇನು ಬಹಳ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರಲಿಲ್ಲ, ಪೊಲೀಸ್ ಅವನಿಗೆ ಸರಿಯಾದ ಬಿಗಿ ಬಂದೋಬಸ್ತ್ ಮಾಡ್ತಿದ್ರಲ್ಲ. ಇವರು ಯಾಕೆ ಇಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರು ತನಕ ಕರ್ಕೊಂಡೋಗಿ ಅವನಿಗೆ ಮಟನ್ ತಿನ್ಸೋದು, ಬಾಯಲ್ಲಿ ಬ್ರಾಂದಿ ಇಸ್ಕೆ ಒಯ್ಯುವಂಥದ್ದೆಲ್ಲ ಯಾಕೆ ಕೃತ್ಯಗಳು ಮಾಡಬೇಕಾಗಿತ್ತು ಇವರು? ಇವು ಎಲ್ಲವೂ ಸಹ ಕಾನೂನುಬಾಹಿರ ಕೃತ್ಯಗಳು ಅಲ್ಲ. ಯಾವ ಪಾಪಿಷ್ಟನು ಸಹ ಕರೆಂಟ್ ಶಾಕ್ ಕೊಡ್ತಾನ? ಅವನಿಗೆ ಕರೆಂಟ್ ಶಾಕ್ ಮತ್ತೆ ಬರೀ ಕಾಲಲ್ಲಿ ಒದ್ದಿರೋದು, ಮೂಳೆ ಮುರಿಯ ತನಕ ಒದ್ದಿದ್ದಾರೆ ಅಂದರೆ ಇವ್ರಿನೆಂಥ ವಧೆಯನ್ನು ಒದ್ದಿರಬಹುದು. ಡಿ ಬಾಸು ಧರ್ಮಿಷ್ಠ ಧರ್ಮಿಷ್ಠ ಧರ್ಮಿಷ್ಠ, ಅಲ್ಲಿ ದಾನ ಕೊಟ್ಟಿದ್ದಾರೆ ಇಲ್ಲಿ ದಾನ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ರೇಣುಕ ಸ್ವಾಮಿ ಯಾಕೆ ಜೀವದಾನ ಮಾಡಬಾರ್ದಾಗಿತ್ತು? ಅದು ದಾನವೇ ತಾನೆ ಜೀವದಾನ ಅನ್ನೋದು. ನೋಡ್ತೇವಲ್ಲ, ರಕ್ತದಾನ ಮಾಡಿ, ಕಣ್ಣು ದಾನ ಮಾಡಿ, ಇನ್ನೊಬ್ಬರಿಗೆ ಬೆಳಕಾಗಿ ಅಂತ ಎಲ್ಲಿ ನೋಡು ಬೋರ್ಡ್ಗಳು ಕಾಣ್ತವೆ. ಹಾಗೆ ಅವನಿಗೆ ಯಾಕೆ ಜೀವದಾನ ಮಾಡಿ ಊರಿಗೆ ಕಳಿಸ್ಬಾರ್ದಾಗಿತ್ತು? ಇದು ಡಿ ಬಾಸ್ ಮಾಡಿರತಕ್ಕಂಥ ದಾನದಲ್ಲಿ ಒಂದು ಅಂತ, ಜೀವ ತೆಗೆಯುವ ದಾನ. ಯಾರಾದ್ರೂ ಒಪ್ತಾರೆ ಇದನ್ನ? ಸುಮ್ಕೆ ಅಭಿಮಾನಿಗಳು ಅಂಧಾಭಿಮಾನ ಮಾಡುವುದು ಒಳ್ಳೆಯದಲ್ಲ. ನಾಳೆ ನಿಮ್ಮನೆಯ ಸದಸ್ಯನ ಯಾರ ಅವರೇ ಈ ಥರ ಮಾಡಿದ್ದಿದ್ರೆ ನೀವು ಸುಮ್ಕೆ ಇರ್ತಿದ್ರ? ಬೀದಿಗಳ ರಂಪಾಟ ಮಾಡ್ತಾ ಇದ್ರಿ. ಯಾರ ಮಗ ಆದ್ರೇನು, ಯಾರ ಜೀವ ಆದ್ರೇನು ಅದಕ್ಕೆ ಬೆಲೆ ಇಲ್ವಾ? ಈಗ
ರೇಣುಕಾ ಸ್ವಾಮಿಯ ಕುಟುಂಬಸ್ಥರ ಕಣ್ಣೀರು ಒರೆಸರ್ಯಾರು? ಯಾರ್ದು ಅಭಿಮಾನಿಗಳು ಹೋಗಿ ಅವರಿಗೆ ಸ್ವಂತ ಹೇಳಿ ಅವ್ರ ಕಷ್ಟ ಸುಖಿಗೆ ಭಾಗಿಯಾಗ್ತೀರಾ? ನೀವೇ ಹೇಳಿ. ಡಿ ಬಾಸು ಬಹಳ ದಾನ ಮಾಡಿದ್ದಾರೆ, ಧರ್ಮ ಮಾಡಿದ್ದಾರೆ ಅಂತ ಹೇಳ್ತೀರಲ್ಲ, ಈ ರೇಣುಕಾ ಸ್ವಾಮಿಯ ಜೀವವನ್ನು ಯಾಕೆ ದಾನ ಮಾಡಬಾರ್ದಾಗಿತ್ತು? ತಪ್ಪು ಮಾಡಿದ್ದ ಅವನು. ಅದು ಯಾರವನು? ಡಿ ಬಾಸನ ಕಟ್ಟ ಅಭಿಮಾನಿ. ಒಬ್ಬ ಅಭಿಮಾನಿಗೆ ಯಾವ ನಟನಾದ್ರೂ ಪ್ರಾಣ ತೆಗೆಯಂತ ಕೆಲಸ ಮಾಡಬಹುದೇ? ಈ ಹಿಂದೆಲ್ಲ ಮೇರು ಮೇರು ನಟರುಗಳು ಅಭಿಮಾನಿಗಳನ್ನ ದೇವರು ಅಂತ ಕೈ ಮುಗಿತಾ ಇದ್ರು. ಅಭಿಮಾನಿಗಳು ನೀವೇ ನನಗೆ ದೇವರು, ನಿರ್ಮಾಪಕರನ್ನ ನೀವು ಅನ್ನ ಕೊಡೋ ದೇವರು ಅಂತ ಇದ್ರು. ಈಗಿನ ಹೀರೋಗಳು ಏನ್ ಮಾಡ್ತಿದ್ದಾರೆ? ಈಗಿನ ಮೇರು ನಟಗಳು ಏನ್ ಮಾಡ್ತಿದ್ದಾರೆ? ಅದನ್ನ ಅಭಿಮಾನಿಗಳು ಯೋಚನೆ ಮಾಡಬೇಕು. ಕಿರುಚಾಟ ಕೂಗಾಟ ಒಳ್ಳೇದಲ್ಲ. ಪೊಲೀಸ್ನವ್ರು ಏನಾದ್ರೂ ತಗೊಂಡೋಗಿ ಒಳಗಾಕೊಂಡ್ರೆ ನಿಮ್ಮನ್ನ ಬಿಡಿಸಕ್ಕೆ ಯಾರು ಬರ್ತಾರೆ? ಇದನ್ನ ಯೋಚನೆ ಮಾಡಿ. ಅಭಿಮಾನ ಇರಬೇಕು, ಆದರೆ ಕೂಗಾಡೋದು ಕಿರ್ಚಾಡ ಅಭಿಮಾನ ತೋರಿಸಬಾರ್ದು. ನಿಮ್ಮ ಡಿ ಬಾಸ್ ಅಂದ್ರೆ ದರ್ಶನ್ ಬಾಸ್ ಅಂತಾರೆ ನೀವು, ಡಿ ಬಾಸ್ ಅಂದ್ರೆ. ಈಗ ಆ ಡಿ ಬಾಸ್ ಅನ್ನೋದಕ್ಕೆ ಏನೇನೆಲ್ಲ ಅದನ್ನ ತಿರುಗಿಸ್ತಾ ಇದ್ದಾರೆ. ಡಿ ಬಾಸ್, ಕೆ ಡಿ ಬಾಸ್, ಚಾಲೆಂಜಿಂಗ್ ದರ್ಶನ್, ಕಿಲ್ಲಿಂಗ್ ದರ್ಶನ್, ಚಾಲೆಂಜಿಂಗ್ ಸ್ಟಾರ್, ಕಿಲ್ಲಿಂಗ್ ಸ್ಟಾರ್ ಅಂತ ಇವೆಲ್ಲ ಮಾತುಗಳು ಬರ್ತಕ್ಕಂಥ ಕೆಲಸನ ಯಾಕೆ ಮಾಡ್ಕೋಬೇಕಾಗಿತ್ತು? ಅದರಿಂದ ಕಿರುಚಾಡದೆ ಕೂಗಾಡದೆ ಅಭಿಮಾನಿಗಳು ಸಮಾಧಾನದಿಂದ ಮುಂದೆ ಈ ಕೇಸು ಯಾವ ತಿರುವನ್ನ ಪಡ್ಕೊಳ್ಳುತ್ತೆ, ಏನಾದರೂ ಜಾಮೀನು ಸಿಕ್ಕಿ ಬರಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನತಕ್ಕದ್ದನ್ನ ಕಾದು ನೋಡಬೇಕು. ನೀವು ಗಲಾಟೆ ಕಿರುಚಾಟ ಜಾಸ್ತಿ ಮಾಡ್ದಂಗೆಲ್ಲ ಸಾಕ್ಷ್ಯಗಳು ಸೇರ್ಪಡೆ ಆಗ್ತಾನೇ ಹೋಗ್ತವೆ. ನೀವಾಗಿ ನೀವೇನೆ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ಇದನ್ನ ನೀವು ತಿಳ್ಕೊಳ್ಳಿ. ಸಮಾಧಾನದಾಗಿದ್ದಷ್ಟು ಒಳ್ಳೆಯದು ಅಂತ ನೀವು ತಿಳ್ಕೋಬೇಕಾಗಿದೆ. ಅದನ್ನು ಯಾರು ಏನು ಹೇಳ್ಬೇಕಾಗಿಲ್ಲ ನಿಮಗೆ. ಅದರಿಂದ ಈ ಕೇಸು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪ್ತತೆ ಅಂತ ಕಾದು ನೋಡಬೇಕೇನೋ. ಅಭಿಮಾನಿಗಳು ಗಲಾಟೆ ಗದ್ದಲದಲ್ಲಿ ತೊಡಗಬಾರದು ಅಂತೇಳಿ ನಮ್ಮ ಒಂದು ಮನವಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದರೂ ತೊಂದರೆ ಆದ ಪಕ್ಷದಲ್ಲಿ ನಮ್ಮ ನಂಬರಿಗೆ ಫೋನ್ ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ತೆ.